ಭಾರತದ ಆಕಾಶಕ್ಕೆ ಈಗ ಹೊಸ ಅಧಿಪತಿಯ ಎಂಟ್ರಿಯಾಗಿದೆ. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಆ ಶಕ್ತಿಯೇ ದಾಸೋ ರಫಾಲ್. ಫ್ರೆಂಚ್ ಭಾಷೆಯಲ್ಲಿ ರಫಾಲ್ ಎಂದರೆ ಬಿರುಗಾಳಿ ಎಂದರ್ಥ. ನಿಜಕ್ಕೂ ಇದು ಆಕಾಶದಲ್ಲಿ ಏಳುವ ಬಿರುಗಾಳಿಯೇ ಸರಿ. ಈ ವಿಮಾನ ಭಾರತಕ್ಕೆ ಬಂದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಸುಮಾರು 20 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಇದು ನಮ್ಮ ಕೈ ಸೇರಿದೆ. ಮೊದಲು 2007ರಲ್ಲಿ UPA ಸರ್ಕಾರದ ಅವಧಿಯಲ್ಲಿ 126 ವಿಮಾನಗಳ ಖರೀದಿ ಪ್ರಕ್ರಿಯೆ ಶುರುವಾಗಿತ್ತು. 2012ರಲ್ಲಿ ರಫಾಲ್ ವಿಮಾನವು ತಾಂತ್ರಿಕವಾಗಿ ಆಯ್ಕೆಯಾದರೂ ಕೆಲವು ಕಾರಣಗಳಿಂದ ಒಪ್ಪಂದ ಅಂತಿಮವಾಗಿರಲಿಲ್ಲ. ನಂತರ ಬಂದ NDA ಸರ್ಕಾರ 2015ರಲ್ಲಿ ಹಳೆಯ ಟೆಂಡರ್ ರದ್ದುಗೊಳಿಸಿ ನೇರವಾಗಿ ಫ್ರಾನ್ಸ್ ದೇಶದಿಂದ 36 ರಫಾಲ್ ವಿಮಾನಗಳನ್ನು ಖರೀದಿಸಲು ಮುಂದಾಯಿತು. 2020ರಿಂದ ಒಂದೊಂದೇ ವಿಮಾನಗಳು ಭಾರತದ ನೆಲಕ್ಕೆ ಬರಲಾರಂಭಿಸಿದವು. ವಿಶೇಷವೇನೆಂದರೆ ಈಗ 2026ರ ಹೊತ್ತಿಗೆ ಭಾರತವು ಇನ್ನೂ 114 ವಿಮಾನಗಳನ್ನು ಖರೀದಿಸಲು ಅನುಮೋದನೆ ನೀಡಿದೆ. ಅಷ್ಟೇ ಅಲ್ಲ, ಈ ಬಾರಿ ಹೆಚ್ಚಿನ ವಿಮಾನಗಳು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ ದೇಶದಲ್ಲೇ ತಯಾರಾಗಲಿವೆ. ರಫಾಲ್ ಯಾಕೆ ಇಷ್ಟು ಸ್ಪೆಷಲ್ ಗೊತ್ತಾ? ಇದು ಕೇವಲ ಒಂದು ವಿಮಾನವಲ್ಲ, ಇದೊಂದು ಹಾರುವ ಸುನಾಮಿ. ಇದರಲ್ಲಿರುವ ಮೀಟಿಯಾರ್ ಕ್ಷಿಪಣಿಗಳು ಕಣ್ಣಿಗೆ ಕಾಣದ 150 ಕಿಲೋಮೀಟರ್ ದೂರದಲ್ಲಿರುವ ಶತ್ರು ವಿಮಾನವನ್ನು ಹುಡುಕಿ ಹೊಡೆಯಬಲ್ಲವು. ಶತ್ರುಗಳ ರೇಡಾರ್ ಕಣ್ಣಿಗೆ ಬೀಳದೆ ಹಾರುವ ಈ ವಿಮಾನ ಎದುರಾಳಿಗಳ ರೇಡಾರ್ ವ್ಯವಸ್ಥೆಯನ್ನೇ ಜಾಮ್ ಮಾಡುವ ತಾಕತ್ತು ಹೊಂದಿದೆ. ಸಮುದ್ರದ ಹಡಗುಗಳಿಂದ ಹಾರಾಟ ನಡೆಸಲು ಈಗ ರಫಾಲ್ M ಎಂಬ ವಿಶೇಷ ಆವೃತ್ತಿಯನ್ನು ನಮ್ಮ ನೌಕಾಪಡೆಗೆ ಸೇರಿಸಿಕೊಳ್ಳಲಾಗುತ್ತಿದೆ. ನೆರೆಯ ಚೀನಾ ಮತ್ತು ಪಾಕಿಸ್ತಾನದ ವಾಯುಪಡೆಗಿಂತ ಭಾರತವನ್ನು ತಾಂತ್ರಿಕವಾಗಿ ಒಂದು ಹೆಜ್ಜೆ ಮುಂದೆ ಇರಿಸಲು ಈ ವಿಮಾನಗಳು ದೊಡ್ಡ ಬಲ ತುಂಬಿವೆ. ನಮ್ಮ ದೇಶದ ಭದ್ರತೆ ಮತ್ತು ಆತ್ಮನಿರ್ಭರ ಭಾರತದ ಕನಸಿಗೆ ಈ ರಫಾಲ್ ಈಗ ದೊಡ್ಡ ಶಕ್ತಿಯಾಗಿದೆ.